ವಿಷಜಂತುಗಳನ್ನು ಸಾಕಿ ಪಾಕಿಸ್ತಾನ ಇದೀಗ ತಾನೇ ಸಂಕಷ್ಟಕ್ಕೆ ಸಿಲುಕಿದೆ. ಆದರೆ ಆರೋಪ ಮಾತ್ರ ಭಾರತದ ಮೇಲೆ. ಭಯೋತ್ಪಾದಕರನ್ನ ಅದ್ಭುತವಾಗಿ ಸಾಕಿ ನೀರೆರೆದು ಹಾಲೆರೆದು ಇದೀಗ ಅದೇ ಭಯೋತ್ಪಾದನೆಗೆ ಸಿಲುಕಿ ಪಾಕಿಸ್ತಾನ ಕಂಗಾಲಾಗಿದೆ. ಆದರೆ ಭಾರತದ ಮೇಲೆ ಆರೋಪಗಳನ್ನ ಮಾಡ್ತಿದೆ. ಹೌದು, ಜಾಗತಿಕ ಭಯೋತ್ಪಾದನೆ ಕೇಂದ್ರ ಬಿಂದು ರೈಲು ಅಪಹರಣದ ಆಧಾರ ರಹಿತ ಹೇಳಿಕೆಗೆ ಪಾಕಿಸ್ತಾನಕ್ಕೆ ಭಾರತ ತಿರುಗೇಟನ್ನು ಕೊಟ್ಟಿದೆ. ಭಾರತ ಏನು ಭಯೋತ್ಪಾದಕರ ಕೇಂದ್ರ ಬಿಂದು ಅನ್ನೋ ದಾಟಿಯ ಹೇಳಿಕೆ ಇದೀಗ ಭಾರತವನ್ನ ರೋಚಕೆಪ್ಪಿಸಿದೆ. ಪಾಕಿಸ್ತಾನ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದೆ. ಬಲೂಚಿಸ್ತಾನ ರೈಲು ದಾಳಿಯ ನಂತರ ಭಾರತ ಭಯೋತ್ಪಾದನೆಯನ್ನು ಬೆಂಬಲಿಸುತ್ತಿದೆ ಎಂಬ ಪಾಕಿಸ್ತಾನದ ಆರೋಪವನ್ನ ಭಾರತ ಸ್ಪಷ್ಟವಾಗಿ ತಳ್ಳಿಹಾಕಿದೆ. ಪಾಕಿಸ್ತಾನ ತನ್ನ ವೈಫಲ್ಯಗಳನ್ನು ಇತರರ ಮೇಲೆ ಆರೋಪ ಹೊರಿಸುವ ಮೊದಲು ಆತ್ಮವಿಮರ್ಶೆ ಮಾಡಿಕೊಳ್ಳಲಿ ಅಂತ ತಿರುಗೇಟನ್ನು ಕೊಟ್ಟಿದೆ ಭಾರತ. ಜಾಗತಿಕ ಭಯೋತ್ಪಾದನೆಯ ಕೇಂದ್ರ ಬಿಂದು ಎಲ್ಲಿದೆ ಎಂದು ಇಡೀ ಜಗತ್ತಿಗೆ ಗೊತ್ತಿದೆ ಎಂದು ಇದೇ ಸಂದರ್ಭದಲ್ಲಿ ಭಾರತ ಹೇಳಿದೆ. 21 ಪ್ರಯಾಣಿಕರನ್ನ ಕೊಂದ ಬಲೂಚಿಸ್ತಾನ ರೈಲು ದಾಳಿಯಲ್ಲಿ ಭಾರತವನ್ನ ನೇರವಾಗಿ ಆರೋಪಿಸದೆ ಪರೋಕ್ಷವಾಗಿ ಪಾಕಿಸ್ತಾನವು ಭಯೋತ್ಪಾದನೆಯನ್ನ ಪ್ರಾಯೋಜಿಸುತ್ತಿದೆ ಎಂದು ಆರೋಪಿಸಿದೆ. ಪಾಕಿಸ್ತಾನ ಮಾಡಿರುವ ಆಧಾರ ರಹಿತ ಆರೋಪಗಳನ್ನು ನಾವು ಬಲವಾಗಿ ತಿರಸ್ಕರಿಸುತ್ತೇವೆ ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದು, ಪಾಕಿಸ್ತಾನದ ಆರೋಪಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ಕೊಟ್ಟರು. ಜಾಗತಿಕ ಭಯೋತ್ಪಾದನೆಯ ಕೇಂದ್ರ ಬಿಂದು ಎಲ್ಲಿದೆ ಎಂದು ಇಡೀ ಜಗತ್ತಿಗೆ ಗೊತ್ತಿದೆ. ಪಾಕಿಸ್ತಾನವು ಇನ್ನೊಬ್ಬರ ಮೇಲೆ ಬೆರಳು ತೋರಿಸುವ ಬದಲು ತನ್ನದೇ ಆದ ಆಂತರಿಕ ಸಮಸ್ಯೆಗಳು ಮತ್ತು ವೈಫಲ್ಯಗಳಿಗೆ ಇತರರ ಮೇಲೆ ಹೊಣೆ ಹಾಕುವ ಬದಲು ಒಳಮುಖವಾಗಿ ನೋಡಬೇಕು ಅಂತ ಪಾಕಿಸ್ತಾನಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಖಂಡನೀಯ ಭಯೋತ್ಪಾದನಾ ಕೃತ್ಯದ ಅಪರಾಧಿಗಳು, ಸಂಘಟಕರು ಮತ್ತು ಇದಕ್ಕೆ ಹಣಕಾಸನ್ನ ಒದಗಿಸುವವರನ್ನ ಹೊಣೆಗಾರರನ್ನಾಗಿ ಮಾಡಲು ಮತ್ತು ಭಯೋತ್ಪಾದನೆಯ ನಿಜವಾದ ಪ್ರಾಯೋಜಕರು ಸೇರಿದಂತೆ ಈ ದಾಳಿಯ ಬಗ್ಗೆ ಕಾಳಜಿ ವಹಿಸುವ ಎಲ್ಲರನ್ನೂ ನ್ಯಾಯದ ಮುಂದೆ ತರಲು ಪಾಕಿಸ್ತಾನ ಸರ್ಕಾರದೊಂದಿಗೆ ಸಹಕರಿಸಲು ನಾವು ಅಫ್ಘಾನಿಸ್ತಾನವನ್ನು ಒತ್ತಾಯಿಸುತ್ತೇವೆ ಅಂತ ಪಾಕಿಸ್ತಾನ ವಿದೇಶಾಂಗ ಕಚೇರಿಯ ವಕ್ತಾರ ಶಫ್ರತ್ ಅಲಿ ಖಾನ್ ಹೇಳಿದ್ದಾರೆ. ನಮ್ಮ ನೀತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಸತ್ಯಗಳು ಬದಲಾಗುವುದಿಲ್ಲ. ಭಾರತವು ಪಾಕಿಸ್ತಾನದ ವಿರುದ್ಧ ಭಯೋತ್ಪಾದನೆಯನ್ನು ಪ್ರಾಯೋಜಿಸುವುದರಲ್ಲಿ ಭಾಗಿಯಾಗಿದೆ ಅಂತ ಅಲಿ ಖಾನ್ ಈ ಸಂದರ್ಭದಲ್ಲಿ ಯಾವುದೇ ಪುರಾವೆಗಳನ್ನು ಒದಗಿಸದೆ ಆರೋಪ ಮಾಡಿದರು. ಭಾರತವು ತನ್ನ ನೆರೆಯ ರಾಷ್ಟ್ರಗಳನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿದ್ದು ಜಾಗತಿಕ ಹತ್ಯೆ ಅಭಿಯಾನವನ್ನ ನಡೆಸುತ್ತಿದೆ ಅಂತ ಭಾರತದ ಬಗ್ಗೆ ಗಂಭೀರ ಆರೋಪವನ್ನು ಮಾಡಿದರು. ಪಾಕಿಸ್ತಾನ ಭಯೋತ್ಪಾದಕರ ತವರು. ಪಾಕಿಸ್ತಾನ ಸೇನೆ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ, ನಮ್ಮ ಬಗ್ಗೆ ಅಕ್ರಮವಾಗಿ ಗಡಿ ಪ್ರವೇಶ ಮಾಡಿ ನಮ್ಮಲ್ಲಿ ವಿಧ್ವಂಸಕ ಕೃತ್ಯ ಎಸಗೋಕೆ ಪಾಕಿಸ್ತಾನ ಸೇನೆ ಭಯೋತ್ಪಾದಕರನ್ನ ನಮ್ಮ ದೇಶಕ್ಕೆ ಕಳಿಸ್ತಿದೆ. ಇದು ಇತಿಹಾಸ, ಇಡೀ ವಿಶ್ವಕ್ಕೆ ಗೊತ್ತೋದು. ಈಗ ಅವರು ನಮ್ಮ ಮೇಲೆ ಆರೋಪ ಮಾಡಕ್ಕೆ ಬಂದಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಇರತಕ್ಕಂಥ ಅಲ್ಲಿನ ಜನರು ಅದೇ ಶೈಲಿಯನ್ನು ಬಳಸ್ಕೋತಿದ್ದಾರೆ. ಭಾರತದ ಮೇಲೆ ಯಾವ ರೀತಿ ಪಾಕಿಸ್ತಾನ ಇಲ್ಲ ಸಲ್ಲದ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಿತ್ತು, ಅದೇ ಮಾದರಿಯನ್ನು ಪಾಕಿಸ್ತಾನದಲ್ಲಿರ್ತಕ್ಕಂಥವ್ರು ಈಗ ಅಲ್ಲಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅವರು ಹೋರಾಟ ಮಾಡ್ತಿದ್ದಾರೆ. ಈಗ ನಮ್ಮ ಮೇಲೆ ಹೇಳಕ್ಕೆ ಬಂದವ್ರೆ. ಹಾಗಾಗಿ ಮಾಡಿದ್ದೊಣ್ಣೋ ಮಾರಾಯ ಅಂದರೆ ತಪ್ಪಾಗಲ್ಲ, ಅದನ್ನು ಅನುಭವಿಸ್ತಾರೆ ಅವರು. ಏನೋ ಬಜೆಟ್ ಲೋಗೋದಲ್ಲಿ ಕರೆನ್ಸಿ ಚಿಹ್ನೆ ಬದಲಾವಣೆ ರಾಷ್ಟ್ರೀಯ ಏಕತೆ ದುರ್ಬಲ ಆಗಿದೆ, ಅಪಾಯಕಾರಿ ಮನಸ್ಥಿತಿಯ ಸೂಚನೆ ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಮಿಳುನಾಡು ಸರ್ಕಾರದ ನಿರ್ಧಾರವನ್ನು ತುಘಲಕ್ ದರ್ಬಾರ್ ಅನ್ನೋ ರೀತಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಹೌದು, ರೂಪಾಯಿ ಚಿಹ್ನೆಯನ್ನು ಬದಲಾಯಿಸುವ ತಮಿಳುನಾಡು ಸರ್ಕಾರದ ನಡೆಯು ಅಪಾಯಕಾರಿ ಮನಸ್ಥಿತಿಯನ್ನು ಸೂಚಿಸುತ್ತಿದ್ದು ಪ್ರಾದೇಶಿಕ ಹೆಮ್ಮೆಯ ನೆಪದಲ್ಲಿ ಪ್ರತ್ಯೇಕತಾವಾದಿ ಭಾವನೆಗಳನ್ನು ಉತ್ತೇಜಿಸುತ್ತದೆ ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಈ ಸಂಬಂಧ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಬರೆದುಕೊಂಡಿರತಕ್ಕಂಥ ನಿರ್ಮಲಾ, ಎಲ್ಲ ಚುನಾಯಿತ ಪ್ರತಿನಿಧಿಗಳು ರಾಷ್ಟ್ರ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯಲು ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ಮಾಡುತ್ತಾರೆ. ರಾಜ್ಯ ಬಜೆಟ್ನಿಂದ ರೂನಂತಹ ರಾಷ್ಟ್ರೀಯ ಚಿಹ್ನೆಯನ್ನು ತೆಗೆದುಹಾಕುವುದು ಈ ಪ್ರತಿಜ್ಞೆಗೆ ವಿರುದ್ಧವಾಗಿದೆ, ರಾಷ್ಟ್ರೀಯ ಏಕತೆಯನ್ನು ದುರ್ಬಲಗೊಳಿಸುತ್ತದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಹಿಂದಿ ಹೇರಿಕೆ ಹಾಗೂ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಪಿ ಅಳವಡಿಕೆ ವಿಚಾರವಾಗಿ ಕೇಂದ್ರ ಸರ್ಕಾರದೊಡನೆ ಸಂಘರ್ಷ ನಡೆಸಿರತಕ್ಕಂಥ ತಮಿಳುನಾಡು ರಾಜ್ಯ ಸರ್ಕಾರವು 2025-26ನೇ ಸಾಲಿನ ಬಜೆಟ್ನ ಪ್ರತಿಗಳಲ್ಲಿ ರೂಪಾಯಿ ಚಿಹ್ನೆ ಬಳಸಿಲ್ಲ. ಬದಲಾಗಿ ತಮಿಳು ಅಕ್ಷರ ರು ಎಂದು ಮುದ್ರಿಸಿತ್ತು. ರೂಪಾಯಿ ಚಿಹ್ನೆ ಬಗ್ಗೆ ಡಿಎಂಕೆಗೆ ಸಮಸ್ಯೆ ಇದ್ದರೆ 2010ರಲ್ಲಿ ಏಕೆ ಪ್ರತಿಭಟನೆ ನಡೆಸಿಲ್ಲ? 2010ರಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಅಧಿಕಾರಾವಧಿಯಲ್ಲಿ ರೂಪಾಯಿ ಚಿಹ್ನೆಯನ್ನು ಅಧಿಕೃತವಾಗಿ ಅಂಗೀಕರಿಸಲಾಗಿತ್ತು. ಅಂದು ಡಿಎಂಕೆ ಆಡಳಿತ ಮೈತ್ರಿಕೂಟದ ಭಾಗವಾಗಿತ್ತು ಅಂತ ನಿರ್ಮಲಾ ಹೇಳಿದ್ದಾರೆ. ವಿಪರ್ಯಾಸವೆಂದರೆ ರೂಪಾಯಿ ಚಿಹ್ನೆಯನ್ನ ಡಿಎಂಕೆ ಮಾಜಿ ಶಾಸಕ
ಎನ್ ಧರ್ಮಲಿಂಗಂ ಅವರ ಪುತ್ರ ಟಿ.ಡಿ. ಉದಯ್ ಕುಮಾರ್ ವಿನ್ಯಾಸಗೊಳಿಸಿದ್ದಾರೆ. ಈಗ ಅದನ್ನು ತೆಗೆದುಹಾಕುವ ಮೂಲಕ ಡಿಎಂಕೆ ರಾಷ್ಟ್ರೀಯ ಚಿಹ್ನೆಯನ್ನ ತಿರಸ್ಕರಿಸಿರುವುದಲ್ಲದೆ ತಮಿಳು ಯುವ ಜನತೆಯ ಸೃಜನಶೀಲ ಕೊಡುಗೆಯನ್ನ ನಿರ್ಲಕ್ಷಿಸುತ್ತದೆ ಅಂತ ಅವರು ಆರೋಪಿಸಿದ್ದಾರೆ. ಅದಕ್ಕೆ ನಾನು ನೆನ್ನೆ ಮಾತಾಡ್ತಾ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ಗೆ 4 ಆಣೆ ಜ್ಞಾನ ಇಲ್ಲ ಇದ್ರ ಬಗ್ಗೆ ಅಂತ ಹೇಳಿದ್ದು. ಏನು ಹೊಸ ರೂಪಾಯಿ ಚಿಹ್ನೆ ಇದೆ ಅದನ್ನು ತಮಿಳುನಾಡಿನ ಡಿಎಂಕೆ ಅವರದೇ ಪಕ್ಷದ ಮಾಜಿ ಶಾಸಕರ ಮಗ ಉದಯ್ ಅದನ್ನು ಅನ್ವೇಷಣೆ ಮಾಡಿದ್ರು. ಅದಕ್ಕೆ ಬಹುಮಾನ ಕೂಡ ಕೊಟ್ಟರು. ಆ ಟೈಮಲ್ಲಿ ಕರುಣಾನಿಧಿ ಕೂಡ ಅದನ್ನು ಫೋಟೋ ಇಟ್ಕೊಂಡಿದ್ದಾರೆ, ಅದನ್ನು ಎಂಜಾಯ್ ಮಾಡ್ತಾರೆ. ಅವರ ಅಪ್ಪನೇ ಅದಕ್ಕೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ಸ್ಟಾಲಿನ್ ಅವರ ಅಪ್ಪ ಕರುಣಾನಿಧಿ, ಅವ್ರ ಗೊತ್ತಿಲ್ಲೋ, ಸ್ಟಾಲಿನ್ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಅಪ್ಪ ಕರುಣಾನಿಧಿ ಅವರು ಅದನ್ನು ನಮ್ಮ ಇಂಡಿಯಾಗೊಂದು ಹೊಸ ರೂಪಾಯಿ ಚಿಹ್ನೆ ಕೊಟ್ಟಿದ್ದು ನೀನು ಗುರು ಅನ್ನೋ ಶೈಲಿಯಲ್ಲಿ ಅಪ್ರಿಷಿಯೇಟ್ ಮಾಡೋ ತಮಿಳಿನ ಯುವಕನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಅದು ಡಿಎಂಕೆ XMLA ಮಗ. ಕೇಂದ್ರ ಸರ್ಕಾರದ ಮೇಲಿನ ದ್ವೇಷಕ್ಕೆ, ಹಿಂದಿ ಮೇಲಿನ ದ್ವೇಷಕ್ಕೆ ಅದನ್ನೇನೋ ಬದಲಾಯಿಸಿ ಅಂತ ಹೋಗ್ತಾರೆ. ಕನಿಷ್ಠ ಇತಿಹಾಸ ತಿಳ್ಕೊಂಡಿದ್ರೆ ಹಿಂಗಾಗ್ತಿರ್ಲಿಲ್ಲ. ಸ್ಟಾಲಿನ್ ನಡೆ ಬಹುತೇಕ ಈ ದ್ವೇಷದಿನ್ನೆಲೆ ಮೇಲೆ ನಡೀತವೆ. ಹಾಗಾಗಿ ತಮಿಳುನಾಡಿನ ಕೆಟ್ಟ ಪಾಲಿಟಿಕ್ಸ್ ಇದೆಯಲ್ಲ, ನಮ್ಮ ಕರ್ನಾಟಕ ಕಾಲಿಡಿದ್ರೆ ಸಾಕವೆಲ್ಲ. ಯಾಕೆಂದರೆ ಒಂದು ರೀತಿಯ ಅಷ್ಟೊಂದು ಅಸಹ್ಯ ಹುಟ್ಟಿಸುತ್ತೆ ಆ ಪಾಲಿಟಿಕ್ಸ್, ತಮಿಳುನಾಡಿನ ರಾಜಕಾರಣ ಅಂದರೆ ತಪ್ಪಾಗೋದಿಲ್ಲ. ಮಾರ್ಚ್ನಲ್ಲಿ 2 ದಿನ ರಾಷ್ಟ್ರಾದ್ಯಂತ ಬ್ಯಾಂಕ್ ಮುಷ್ಕರ, ಸೇವೆಗಳು ವ್ಯತ್ಯಯ. ಹಾಗಾಗಿ ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಳಿ, ಕಡೆ ದಿನದವರೆಗೆ ಕಾಯಕ್ಕೆ ಹೋಗಬೇಡಿ. ಯಾವತ್ತು ಏನು ಅಂತ ನೋಡೋದಾದರೆ, ಭಾರತೀಯ ಬ್ಯಾಂಕುಗಳ ಸಂಘ ಜೊತೆ ಪ್ರಮುಖ ಬೇಡಿಕೆಗಳ ಕುರಿತು ನಡೆದ ಚರ್ಚೆಗಳು ಯಾವುದೇ ಸಕಾರಾತ್ಮಕ ಫಲಿತಾಂಶವನ್ನು ನೀಡಿದ ಕಾರಣ ರಾಷ್ಟ್ರವ್ಯಾಪಿ ಮುಷ್ಕರ ನಡೆಸಲು UFBU ನಿರ್ಧರಿಸಿದೆ. IBA ಜೊತೆಗಿನ ಸಭೆಯಲ್ಲಿ ಎಲ್ಲ UFBU ಘಟಕಗಳು ಎಲ್ಲ ಕೇಡರ್ಗಳಲ್ಲಿ ನೇಮಕಾತಿ ಮತ್ತು 5 ದಿನಗಳ ಕೆಲಸದ ವಾರ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಪ್ರಸ್ತಾಪಿಸಿತು. ಆದರೂ ಪ್ರಮುಖ ಸಮಸ್ಯೆಗಳು ಬಗೆಹರಿಯದೆ ಉಳಿದಿವೆ ಅಂತ ಬ್ಯಾಂಕ್ ನೌಕರರ ರಾಷ್ಟ್ರೀಯ ಒಕ್ಕೂಟ ಪ್ರಧಾನ ಕಾರ್ಯದರ್ಶಿ ಎಲ್ ಚಂದ್ರಶೇಖರ್ ಹೇಳಿದ್ದಾರೆ. 9 ಬ್ಯಾಂಕ್ ನೌಕರರ ಸಂಘಗಳ ಒಕ್ಕೂಟವಾದ UFBU ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಕೆಲಸಗಾರರು ಮತ್ತು ಅಧಿಕಾರಿ ನಿರ್ದೇಶಕ ಹುದ್ದೆಗಳನ್ನು ಭರ್ತಿ ಮಾಡುವುದನ್ನು ಒಳಗೊಂಡಂತೆ ಈ ಬೇಡಿಕೆಗಳಿಗಾಗಿ ಒತ್ತಾಯಿಸಲು ಮುಷ್ಕರವನ್ನು ಮೊದಲೇ ಘೋಷಿಸಿತ್ತು. ಕಾರ್ಯಕ್ಷಮತೆ ವಿಮರ್ಶೆಗಳು ಮತ್ತು ಕಾರ್ಯಕ್ಷಮತೆ ಸಂಬಂಧಿತ ಪ್ರೋತ್ಸಾಹಕಗಳ ಕುರಿತು ಹಣಕಾಸು ಸೇವೆಗಳ ಇಲಾಖೆಯಿಂದ ಇತ್ತೀಚಿನ ನಿರ್ದೇಶನಗಳನ್ನು ಹಿಂಪಡೆಯುವಂತೆ ಒಕ್ಕೂಟಗಳು ಒತ್ತಾಯಿಸಿವೆ. ಇಂತಹ ಕ್ರಮಗಳು ಉದ್ಯೋಗ ಭದ್ರತೆಗೆ ಮತ್ತು ಉದ್ಯೋಗಿಗಳನ್ನು ಸೃಷ್ಟಿಸಲು ಬೆದರಿಕೆ ಹಾಕುತ್ತವೆ ಅಂತ ಆರೋಪಿಸಲಾಗಿದೆ. ಮಾರ್ಚ್ 24 ಮತ್ತು 25ರಂದು ನಿಗದಿಯಂತೆ 2 ದಿನಗಳ ರಾಷ್ಟ್ರವ್ಯಾಪಿ ಬ್ಯಾಂಕ್ ಮುಷ್ಕರ ನಡೆಸಲಾಗುವುದು ಎಂದು ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ಹೇಳಿದೆ. UFBU DFSನಿಂದ ಸಾರ್ವಜನಿಕ ವಲಯದ ಬ್ಯಾಂಕುಗಳ ಸೂಕ್ಷ್ಮ ನಿರ್ವಹಣೆಗೂ ಸಹ ವಿರೋಧ ವ್ಯಕ್ತವಾಗಿದೆ. ಈ ರೀತಿಯ ಹಸ್ತಕ್ಷೇಪಗಳು ಬ್ಯಾಂಕ್ ಮಂಡಳಿಗಳ ಸ್ವಾಯತ್ತತೆಯನ್ನು ಹಾಳು ಮಾಡುತ್ತವೆ ಅಂತ ವಾದಿಸಿದೆ. ಇತರ ಬೇಡಿಕೆಗಳಲ್ಲಿ IBAಯೊಂದಿಗಿನ ಉಳಿದ ಸಮಸ್ಯೆಗಳನ್ನು ಪರಿಹರಿಸುವುದು ಮತ್ತು ಗ್ರಾಚ್ಯುಟಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಗರಿಷ್ಠ ಮಿತಿಯನ್ನು 25 ಲಕ್ಷಕ್ಕೆ ಹೆಚ್ಚಿಸುವುದು, ಸರ್ಕಾರಿ ನೌಕರರ ಯೋಜನೆಯೊಂದಿಗೆ ಅದನ್ನು ಜೋಡಿಸುವುದು ಮತ್ತು ಆದಾಯ ತೆರಿಗೆಯಿಂದ ವಿನಾಯಿತಿ ಪಡೆಯುವುದು ಸೇರಿವೆ. ಸೊ ಇದೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಇದೀಗ ಮಾರ್ಚ್ ತಿಂಗಳಲ್ಲಿ 2 ದಿನಗಳ ಪ್ರತಿಭಟನೆಯನ್ನು ಮುಷ್ಕರವನ್ನು ನಡೆಸಿದ್ದಾರೆ. ಹಾಗಾಗಿ ಆ ದಿನಗಳು ಸ್ವಲ್ಪ ಕೆಲಸ ಕಾರ್ಯ ಇಟ್ಕೊಂಡಿದ್ರೆ ಬ್ಯಾಂಕ್ ಸಂಬಂಧಪಟ್ಟಂಗೆ ಅರ್ಲಿ ಮಾಡ್ಕೊಳ್ಳಿ. ಆ ಟೈಮ್ 2 ದಿನ ರಾಷ್ಟ್ರವ್ಯಾಪಿ ಬ್ಯಾಂಕ್ಗಳ ಮುಷ್ಕರ ಇರುತ್ತೆ. ನಯಾಜ್ನಿಂದ ನರ್ಸ್ ಸ್ವಾತಿ ಹತ್ಯೆ, ಕೋಮು ಸಂಘರ್ಷ ತಳ್ಳಿ ಹಾಕಿದ ಪೊಲೀಸರು. ಹಾವೇರಿಯಲ್ಲಿ ಒಬ್ಬ ಯುವತಿಯ ಹತ್ಯೆ ಆಗಿತ್ತು ಸ್ವಾತಿ. ಸೊ ನಯಾಜ್ ಅನ್ನೋ ಯುವಕನನ್ನು ಬಂಧನ ಮಾಡಿದ್ದಾರೆ. ಆದರೆ ಈ ಪ್ರಕರಣ ಕೋಮು ಸಂಘರ್ಷ ಅಲ್ಲ, ಇದೇನೋ ಬೇರೆ ಇದೆ ಅಂತ ಹೇಳಿದ್ದಾರೆ ಪೊಲೀಸರು. ಹಾಗಾದರೆ ಬೇರೆ ಏನು ಎತ್ತ ಅಂತ ನೋಡೋದಾದರೆ, ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದ ಸ್ವಾತಿ ರಮೇಶ್ ಬಡಿಗೆರೆ ಎಂಬ 22 ವರ್ಷದ ಯುವತಿಯ ಕೊಲೆ ತೀವ್ರ ವಿವಾದಕ್ಕೆ ಕಾರಣವಾಗಿದ್ದು, ಸಾಮಾಜಿಕ ಮಾಧ್ಯಮಗಳಲ್ಲಿ ನ್ಯಾಯಕ್ಕಾಗಿ ಅಭಿಯಾನ ನಡೆಸಲಾಗ್ತಿದೆ. ರಾಣೆಬೆನ್ನೂರು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದ ಸ್ವಾತಿ ನಾಪತ್ತೆಯಾಗಿದ್ದಾಳೆ ಅಂತ ಕಳೆದ ಮಾರ್ಚ್ 3ರಂದು ಹಿರೇಕೆರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದರ ಬೆನ್ನಲ್ಲೇ ಮಾರ್ಚ್ 6ರಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಫತೇಪುರ ಗ್ರಾಮದ ತುಂಗಭದ್ರಾ ನದಿಯ ಬಳಿ ಆಕೆ ಶವ ಪತ್ತೆಯಾಗಿತ್ತು. ಆರಂಭದಲ್ಲಿ ಹಲಗೇರಿ ಪೊಲೀಸರು ಈ ಪ್ರಕರಣವನ್ನು ಗುರುತಿಸಲಾಗದ ಶವ ಅಂತ ಪರಿಗಣಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ರು. ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಇದು ಕೊಲೆ ಎಂದು ದೃಢಪಟ್ಟಿದೆ. ತಕ್ಷಣ ಕೊಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ ಪೊಲೀಸರು ಸ್ವಾತಿ ಹಂತಕ ನಯಾಜ್ ಎನ್ನುವುದು ದೃಢಪಟ್ಟಿದೆ. ಇದೀಗ ನಯಾಜ್ ಸೇರಿದಂತೆ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಕೊಲೆಗೆ ಕೋಮು ಬಣ್ಣ ನೀಡಲಾಗಿದ್ದು, ಜಸ್ಟಿಸ್ ಫಾರ್ ಸ್ವಾತಿ ಎಂಬ ಹ್ಯಾಶ್ಟ್ಯಾಗ್ ಅಡಿಯಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ಗಳು ಹರಿದಾಡಲು ಪ್ರಾರಂಭಿಸಿದ್ವು. ಪ್ರಕರಣದಲ್ಲಿ ಕೋಮು ಸಂಘರ್ಷಕ್ಕೆ ಸಂಬಂಧಿಸಿದ ಆರೋಪಗಳು ಕೇಳಿಬಂದವು. ಆದಾಗ್ಯೂ ಹಾವೇರಿ ಪೊಲೀಸ್ ವರಿಷ್ಠಾಧಿಕಾರಿ ಅಂಶುಕುಮಾರ್ ಅವರು ಈ ಕೊಲೆ ಯಾವುದೇ ಕೋಮು ಸಂಘರ್ಷಕ್ಕೆ ಸಂಬಂಧಿಸಿಲ್ಲ ಅಂತ ಸ್ಪಷ್ಟಪಡಿಸಿದರು. 3 ಆರೋಪಿಗಳು ವೈಯಕ್ತಿಕ ಕಾರಣಗಳಿಂದ ಸ್ವಾತಿಯನ್ನು ಕೊಂದಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಆರೋಪಿ ನಯಾಜ್ ಹಿರೇಕೆರೂರು ತಾಲೂಕು ಹಳೆ ವೀರಾಪುರ ಗ್ರಾಮದವನಾಗಿದ್ದು,
ಕೊಲೆಯಾದ ಸ್ವಾತಿ ಹಾಗೂ ಕೊಲೆ ಮಾಡಿದ 3 ಆರೋಪಿಗಳು ಹೋರಿ ಬೆದರಿಸುವ ಸ್ಪರ್ಧೆ ಅಭಿಮಾನಿಗಳು ಎನ್ನಲಾಗಿದೆ. ಹೋರಿ ಬೆದರಿಸುವ ಸ್ಪರ್ಧೆ ಇದ್ದರೆ ಅಲ್ಲಿ ಹಾಜರಾಗ್ತಿದ್ದ ಸ್ವಾತಿಗೆ ಹೋರಿ ಬೆದರಿಸುವ ಸ್ಪರ್ಧೆ ಬಗ್ಗೆ ಕ್ರೇಜ್ ಇತ್ತು. ಈ ವೇಳೆ ನಯಾಜ್, ವಿನಯ್, ದುರ್ಗಾಚಾರಿ ಜೊತೆ ಸ್ನೇಹ ಬೆಳೆದಿದೆ. ಬಳಿಕ ಆರೋಪಿ ನಯಾಜ್ ಹಾಗೂ ಸ್ವಾತಿ ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ರು ಎನ್ನಲಾಗಿದೆ. ಆದರೆ ನಯಾಜ್ ಸ್ವಾತಿಯನ್ನ ಬಿಟ್ಟು ತಮ್ಮ ಧರ್ಮದ ಯುವತಿ ಜೊತೆ ಮದುವೆಯಾಗಲು ಬಯಸಿದ್ದ. ಇದರಿಂದ ರೊಚ್ಚಿಗೆದ್ದಿದ್ದ ಸ್ವಾತಿ ನನಗೆ ಮೋಸ ಮಾಡಬೇಡ ಅಂತ ಜಗಳ ಮಾಡಿದ್ದಾಳೆ. ಇದರಿಂದ ಆಕ್ರೋಶಗೊಂಡ ನಯಾಜ್ ಹಾಗೂ ಇತರ ಇಬ್ಬರು ಸೇರಿ ಸ್ವಾತಿಯನ್ನ ಕೊಲೆ ಮಾಡಿ ತುಂಗಭದ್ರಾ ನದಿಗೆ ಹಾಕಿದ್ದಾರೆ ಅನ್ನೋದು ಪೊಲೀಸರ ಮಾಹಿತಿ. ನೀವು ಅಂತರ್ಧರ್ಮದ ಪ್ರೀತಿ ಚೆನ್ನಾಗಿದ್ರೆ ಓಕೆ, ಎಡವಟ್ಟಾದರೆ ಅದು 2 ಕೋಮುಗಳ ನಡುವೆ ಸಂಘರ್ಷಕ್ಕೆ ಆಗುತ್ತೆ. ಅಟ್ಲೀಸ್ಟ್ ಪೊಲೀಸರು ಈ ವಿಷಯದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ, ವಿಷಯವನ್ನು ತಿಳಿಸಿದ್ದಾರೆ. ಹಣೆಬರಗಳು. ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣ, ರನ್ಯಾರಾವ್ ಜಾಮೀನು ಅರ್ಜಿ ವಜಾ, ನಟಿಗೆ ಜೈಲೇ ಗತಿ. ಸುಮಾರು 15 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಬಂಧಿತರಾಗಿರ್ತಕ್ಕಂಥ ಕನ್ನಡದ ನಟಿ ರನ್ಯಾರಾವ್ ಅವರ ಜಾಮೀನು ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸಿದೆ. ಜಾಮೀನು ಕೋರಿ ನಟಿ ರನ್ಯಾರಾವ್ ಸಲ್ಲಿಸಿದ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಿದ ಆರ್ಥಿಕ ಅಪರಾಧಗಳ ನ್ಯಾಯಾಲಯ ಎಂದು ಅರ್ಜಿ ವಜಾಗೊಳಿಸಿ ಆದೇಶ ಹೊರಡಿಸಿದೆ. ರನ್ಯಾರಾವ್ ಪರವಾಗಿ ಹಿರಿಯ ವಕೀಲ ಕಿರಣ್ ಜವಳಿ ವಾದ ಮಂಡಿಸಿದರೆ ಡಿಆರ್ಐ ಪರವಾಗಿ ಮಧುರ್ ರಾವ್ ವಾದ ಮಂಡಿಸಿದರು. ವಾದ ಪ್ರತಿವಾದಗಳನ್ನು ಆಲಿಸಿದ ಕೋರ್ಟ್ ತೀರ್ಪನ್ನು ಇಂದಿಗೆ ಕಾಯ್ದಿರಿಸಿತ್ತು. ಅದರಂತೆ ಕೋರ್ಟ್ ರನ್ಯಾ ಜಾಮೀನು ಅರ್ಜಿ ವಜಾಗೊಳಿಸಿ ಆದೇಶ ಹೊರಡಿಸಿದೆ. ಮಾರ್ಚ್ 3ರ ರಾತ್ರಿ ದುಬೈನಿಂದ ಎಮಿರೇಟ್ಸ್ ಏರ್ಲೈನ್ಸ್ ವಿಮಾನದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ನಟಿಯನ್ನ ಅಧಿಕಾರಿಗಳು ತಪಾಸಣೆಗೆ ಒಳಪಡಿಸಿದ್ದು, ಈ ವೇಳೆ ನಟಿ ಬಳಿ 14 ಕೆಜಿ 800 ಗ್ರಾಂ ಚಿನ್ನ ಪತ್ತೆಯಾಗಿತ್ತು. ತಕ್ಷಣ ನಟಿಯನ್ನ ಬಂಧಿಸಲಾಗಿತ್ತು. ದುರಂತ. ನಟನೆ ಸಿನಿಮಾದಲ್ಲಿ ಮಾಡಿ ಅಂದರೆ ಏರ್ಪೋರ್ಟಲ್ಲೂ ಚಿನ್ನ ಕದ್ದು ಮಾಡಕ್ಕೆ ಹೋಗಿ ತಗ್ಲಾಕೊಂಡಿದ್ದಾರೆ. ಇದೆಲ್ಲ ಬೇಕಿತ್ತಾ ಅಂತ ಕಾಡುತ್ತೆ ಪ್ರಶ್ನೆ ಎಲ್ಲರನ್ನು. ನೀವು ಇದಿಷ್ಟು ಇಂದಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟ್. ತುಂಬ ಸರಳವಾಗಿ ಸಿಂಪಲ್ ಆಗಿ ಸುದ್ದಿಯನ್ನು ಕೊಟ್ಟಿದ್ದೇನೆ. ಧನ್ಯವಾದ. ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸುದ್ದಿಯನ್ನು ಮುಗಿಸ್ತೇನೆ. ಹಾಗೆ ಯೂಟ್ಯೂಬಲ್ಲಿ ಹಣ ಗಳಿಸೋದು ಹೇಗೆ ಅನ್ನೋ ಒಂದಷ್ಟು ಇಂಟರ್ವ್ಯೂಗಳು ಮಾಡಿದೆ. ಶ್ರೀರಾಮ್ ಬೇಣೂರ್ ಹಾಗೆ ದತ್ತಾ ಬೇಣೂರ್ ಅವರ ಬ್ರದರ್ಸನ್ನು, ಉತ್ತರ ಕರ್ನಾಟಕ ಮಂದಿ ಆ ಇಡೀ ಫ್ಯಾಮಿಲಿ 10 ಕೋಟಿಗೂ ಅಧಿಕ ಯೂಟ್ಯೂಬಲ್ಲಿ ಗಳಿಕೆಯನ್ನು ಮಾಡಿದ್ದಾರೆ. ಸೊ ನೀವು ಏನಾದ್ರು ಯೂಟ್ಯೂಬಲ್ಲಿ ಹಣ ಮಾಡೋದು ಹೇಗೆ, ಗಳಿಸೋದು ಹೇಗೆ, ಏನು ಮಾಡಬೇಕು ಅಂತ ಒಂದಷ್ಟು ಕಲಿಬೇಕು ಅಂತಿದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಎಲ್ಲವೂ ಕೂಡ ಅವ್ರು ಹೇಳ್ಕೊಡ್ತಾರೆ. ಅದರ ಸಂಬಂಧಿತ ಲಿಂಕ್ನ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿದ್ದೀನಿ. ಆ ಮೂಲಕ ನೀವು ಆ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಧನ್ಯವಾದ. ಇದು ಬಿಗ್ ನ್ಯೂಸ್ ಬಿಗ್ ಡಿಬೇಟ್.